ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂದರೆ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಪಾತ್ರದ್ದು ಪ್ರತಿಯೊಂದು ಏನು ಅಂದ್ಕೊಂಡಿದ್ರು ಆ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರಕಥೆ ಆಗಿರ್ಬೋದು, ಡೈಲಾಗ್ ವರ್ಷನ್ ಆಗಿರ್ಬೋದು, ಪಾತ್ರಧಾರಿಗಳು ಪೃಥ್ವಿ, ರೇಚಲ್ ಮತ್ತು ಅಶ್ವತಿ, ಆಮೇಲೆ 4 ಪಾತ್ರಗಳ ತಂದೆಯಂದಿರು ಸಿದ್ಧರಾಮ, ಶ್ರೀಧರ್ ಅವರು, ಅಚ್ಯುತ್, ಶರತ್ ಮತ್ತು ಪ್ರಶಾಂತ್ ನಟನ ಪ್ರತಿಯೊಬ್ಬರು ಒಂದು ತಂದೆ ಎಮೋಷನ್ಸ್ನ ಮಕ್ಕಳ ಜೊತೆ, ತಾಯಂದಿರ ಎಮೋಷನ್ಸ್ನ ಮಕ್ಕಳ ಜೊತೆ, ಗಂಡ ಹೆಂಡತಿ ಸಂಬಂಧನ ಪ್ರತಿಯೊಂದು ವಿಚಾರವನ್ನು ತುಂಬ ಡೀಟೇಲ್ಗಳಿದೆ. ಪೃಥ್ವಿ ಅಂತೂ ಸೆಲ್ಟ್ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅಂದರೆ ಬಹುಶಃ ಹೋಲಿಸ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ಬೋದು. ಕಮಲ್ ಸರ್ದು ಸ್ವಾತಿಮುತ್ತು ಅಥವಾ ಸುದೀಪ್ ಅವ್ರ ಸ್ವಾತಿಮುತ್ತು ನೋಡಿದಾಗ ನಮ್ಗೆ ಏನು ಅನಿಸುತ್ತೋ ಆ ನೋವು ಯಪ್ಪ. ದಿಯಾದಿಂದ ಇಲ್ಲಿವರೆಗೂ ನೋಡ್ರಿ ನನ್ನ ಗೀತಾ ಬ್ಯಾಂಗಲ್ ಸ್ಟೋರಿಂದ ನಮ್ಮ ಮದ್ದು ಹುಡುಗ ಪ್ರೀತಿ ಇಬ್ಬರು ನಮ್ಮ ಚಿತ್ರರಂಗಕ್ಕೆ ಆಸ್ತಿಯಾಗಿ ಬೆಳೆಯೋರಲ್ಲಿ ಯಾವುದೇ ಡೌಟ್ ಇಲ್ಲ. ಕೆಲಸ ಕೊಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಮತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಹೇಳ್ಕೊಳ್ಳೋದಂದರೆ ತುಂಬ ಚೆನ್ನಾಗಿರೋ ಸಿನಿಮಾಗಳು ಬಂದಾಗ, ಪ್ರಯತ್ನಗಳು ತುಂಬ ಪ್ರಾಮಾಣಿಕವಾಗಿದ್ದಾಗ ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು. ಸರ್ ಕಾಣ್ತಾರ ಇಲ್ಲಿ ಸರ್ ಕಾಣ್ತಾರ ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಎಮೋಷ್ನಲ್ ಲವ್ ಸ್ಟೋರಿ ನೋಡಿದ್ದೀವಿ. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವ್ರ ಕಾಂಬಿನೇಷನ್ ಅಂತೂ ಸಖತ್ ಚೆನ್ನಾಗಿದೆ. ಆ್ಯಂಡ್ ರೇಚಲ್ ಅನ್ಕೊಂಡು ಇಬ್ಬರೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಪೃಥ್ವಿ ಅವರ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆ್ಯಂಡ್ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ನೈಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ನಮ್ಮ ಕ್ಲೋಸ್ ಫ್ರೆಂಡ್ಸು. ಅವಾಗಿಂದ ವರ್ಕ್ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಬಟ್ ದ ಬ್ಯೂಟಿಫುಲ್ ಮೂವಿ. ಒಬ್ರಿಗಿಂತ ಒಬ್ಬರು ನಾನು ಚೆನ್ನಾಗಿ ಮಾಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾಂಪಿಟೇಷನಲ್ಲಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಎಮೋಷ್ನಲ್ ಜರ್ನಿ. ಒಳ್ಳೆಯದಾಗುತ್ತೆ. ಪೃಥ್ವಿ ನಮ್ಮ ಫ್ಯಾನು. ಆ್ಯಂಡ್ ಪ್ರಮೋದ್ ಕೂಡ ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ದಿಯಾ ರೆಫರ್ ಮಾಡಿರುವಂಥ ಡೈರೆಕ್ಟರ್. ಆ್ಯಕ್ಚುಲಿ ಇವರಿಂದಾಗಿ ನನಗೆ ದಿಯಾ ಸಿಕ್ಕಿರೋದು. ನೀವು ಕರ್ವ ಮಾಡಿದರೆ ಇನ್ನೊಂದು ಹಿಟ್ಟಾಗಿರೋದು ನಿಮಗೆ ಲಿಸ್ಟಲ್ಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ಥ್ಯಾಂಕ್ ಯು ಸೊ ಮಚ್. ಸೊ ಸ್ವೀಟ್. ಥ್ಯಾಂಕ್ ಯು. ಬರ್ರಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಸಾರಿ. ಇದೊಂದು ಸ್ವಲ್ಪ ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಬರೀ ಸ್ಟಾರ್ ಬರೀರಿ, ಅನ್ಸಿದ್ದು ಬರೀರಿ. ಎಕ್ಸ್ಟ್ರಾರ್ಡಿನರಿ ಇದೆ. ಪ್ರಮೋದ್ ಸೂಪರ್. ಖುಷಿ ಆಯ್ತು ಸರ್. ಸಿನಿಮಾ ಭುವನಂ ಗಗನಂ ನಿಜವಾಗ್ಲೂ ಭುವನ ಗಗನ ಎರಡನ್ನೂ ಆವರಿಸ್ಕೊಳ್ಳೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್, ಪೃಥ್ವಿ, ರೇಚಲ್ ಆ್ಯಂಡ್ ಅಶ್ವತಿ 4 ಜನ ಆ್ಯಕ್ಚುಲಿ ಸಿನಿಮಾನ ನಿಲ್ಲಿಸಿರೋದೇ ಪರ್ಫಾರ್ಮೆನ್ಸ್ ಮೇಲೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ ಆ್ಯಂಡ್ ಕ್ವಾಲಿಟಿ ಆಗಲಿ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗ್ತಾನೆ. ಆ್ಯಂಡ್ ನಿರ್ದೇಶಕರು ದ ರೆಗ್ಯುಲರ್ ಸ್ಟೋರಿ ಹೇಳಿದ್ರೆ ಲವ್ ಸ್ಟೋರಿನ ಬ್ಲೆಂಡ್ ಮಾಡ್ತಾ ಅಲ್ಲಲ್ಲಿ ನಮ್ಮ ಕಣ್ಣೀರು ಹಾಕ್ಸ್ತಾ ಕಡೆಗೆ ಒಂಥರ ಆವರಿಸ್ಕೊಳ್ತೀವಿ ಸಿನಿಮಾ. ನಿಜವಾಗ್ಲೂ ಸೆನ್ಸಿಬಲ್ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮುನೇಗೌಡರಿಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಸಿನಿಮಾನ ಒಳ್ಳೆ ಕಥೆ ಆಯ್ಕೆ ಮಾಡಿಕೊಂಡು ಒಳ್ಳೆ ಟೀಮ್ ಸಿಗೋದೇ ಕಷ್ಟ ಸಿನಿಮಾ ಮಾಡೋದಕ್ಕೆ ಈ ಟೈಮಲ್ಲಿ. ಹಾಗಾಗಿ ನಿಮಗೆ ಆ್ಯಕ್ಟರ್ಗಳಾಗಲಿ ಆ್ಯಂಡ್ ಸೆಲೆಕ್ಷನ್ ಆಗಲಿ, ಮ್ಯೂಸಿಷಿಯನ್ ಆಗಲಿ ಆ್ಯಂಡ್ ಟೆಕ್ನಿಕಲಿ ಓವರಾಲ್ ಎಲ್ಲರೂ ನೀವು ಸೆಲೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಓವರಾಲ್ ಪ್ರೊಡಕ್ಷನ್ ಕ್ವಾಲಿಟಿ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ ಮನಸಾರೆ. ಚೆನ್ನಾಗಲಿ ಪ್ರಮೋದ್ ಸರ್. ಥ್ಯಾಂಕ್ ಯು ಸರ್. ಗ್ರೇಟ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಚೆನ್ನಾಗಿದೆ. ಒಳ್ಳೆದಾಗಲಿ. ಚೆನ್ನಾಗಿದೆ.
ವೆಲ್ಕಮ್ ಟು ಇಂಡಸ್ಟ್ರಿ. ನಮ್ಮ ಅಯೋಗ್ಯ ಟು ಪ್ರೊಡ್ಯೂಸರು, ಹಾಗಾಗಿ ಈ ಸಿನಿಮಾ ಗೆಲ್ಲಿ, ನಮಗೂ ಒಳ್ಳೇದು. ಗೆಲ್ಲುತ್ತೆ ಸರ್, ಗೆಲ್ಲುತ್ತೆ. ನೀವೆಲ್ಲ ಇಷ್ಟ ಆಶೀರ್ವಾದ ಮಾಡಿ ಗೆಲ್ಲುತ್ತೆ. ಏನು ಬರಿಬೇಕಂತ ಸರ್, ಏನೋ ಅನ್ಸುತ್ತೆ ಬರೀಬೇಕು. ಹೆಂಗೆ ಹೇಳಿದೆ ಕೇಳಿದೆ ಹೀರೋ ಇಲ್ಲೇ ಇರಿ. ಆಯ್ತು ಮಂಜಣ್ಣ, ಈ ವರ್ಷದ ಒಟ್ಟಿಗೆ ಮಾತಾಡ್ಬೋದಣ್ಣ. ಈ ವರ್ಷದ ಒಂದು ವಿಭಿನ್ನವಾದ ಚಿತ್ರ ನೋಡಿದ್ವಿ. ಒಂದು ಫೀಲ್ ಗುಡ್ ಫಿಲಮ್ಮು, ಒಂದು ಎಕ್ಸ್ಟ್ರಾಡಿನರಿ ಎಮೋಷನ್ ಇದೆ. ಒಂದು ಈ ವರ್ಷಕ್ಕೆ ಇದೊಂದು ಹಿಟ್ಟಾಗತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲ ಇದೆ. ಮುನೇಗೌಡರಿಗೆ ಒಳ್ಳೆಯದಾಗಿ, ಪ್ರಮೋದ್ ಮತ್ತು ಪೃಥ್ವಿ ಹಾಗೂ ರೇಚಲ್ ಮತ್ತು ಇನ್ನೊಬ್ಬರು ಅಶ್ವತಿ 4 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನರು ವಿತ್ ಎಮೋಷನ್. ಖಂಡಿತ ಎಲ್ಲರೂ ಬಂದು ನೋಡಿ. ನಮ್ಮಣ್ಣ ಮಾತಾಡ್ತಾರೆ ಈಗ. ಮುನೇಗೌಡರು ಒಂದು ಕಾಸಲ್ಲಿ 2 ಸಿನಿಮಾ ತೋರ್ತಾರೆ. ಇದು 2 ಕತೆ ಓಡ್ತದೆ. ನಿಜವಾದ ಪೃಥ್ವಿನೂ ತುಂಬ ಚೆನ್ನಾಗಿ ಮಾಡಿದ್ರೆ, ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ. ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಸಲ್ಲಿ 2 ಸಿನಿಮಾ ನೋಡ್ಬೋದು. ಒಂದು ಸತಿ ಎಂಟರ್ಟೈನ್ಮೆಂಟು, ಡೋಂಟ್ ಮಿಸ್. ಒಳ್ಳೆ ಓವರಾಲ್ ಹೇಳಬೇಕಂದ್ರೆ ಒಳ್ಳೆ ಸಿನಿಮಾ, ಸೂಪರಾಗಿ ಮಾಡಿದ್ದಾರೆ. ಯಾವುದೇ ವರ್ಗರಿಲ್ಲ, ಸೂಪರ್ ಫ್ಯಾಮಿಲಿ ಕುತ್ಕೊಂತ ನೋಡೋಂಥ ಸಿನಿಮಾ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ದಯವಿಟ್ಟು ನಮ್ಮ ಮುನೇಗೌಡರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟು. ಮೂವಿ ಸೂಪರಾಗಿದೆ. ಎಲ್ಲರೂ ಬಂದು ಈ ಮೂವಿನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೇಕು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಪ್ರೊಡ್ಯೂಸರು ನಮಗೆ ಹೊಸಗುಂಟ ನಿಮಗೆ ಕಾಸು ಹಾಕಿರೋಕ್ಕೆ ಪ್ರಮೋದ್ ಅವರಿಗೆ ಬೆಸ್ಟ್ ವಿಶಸ್, ಡೈರೆಕ್ಟರ್ ಕೂಡ ಬೆಸ್ಟ್ ವಿಶಸ್, ಹೀರೋಯಿನ್ ಕೂಡ ಬೆಸ್ಟ್ ವಿಶಸ್, ಪೃಥ್ವಿ ಅವರಿಗೆ ಸೂಪರ್ ಕ್ರೇಜಿ ಎವೆಂಟ್ ಇದೆ. ಸಹಕಾರ ಮಾಡಿದರೆ, ನೀವು ಸಹಕಾರ ಬ್ಯಾಲೆನ್ಸ್ ಮಾಡಿದ್ದೀರ. ಕೊನೆಗೆ 20 ನಿಮಿಷ ತುಂಬ ಫೀಲ್ ಆಯಿತು. ಎಲ್ಲ ಫ್ಯಾಮಿಲೀಸ್ ಎಂಜಾಯ್ ಮಾಡ್ತೀರಾ. ಒಳ್ಳೆ ಸಿನಿಮಾ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಒಂದು ಬ್ಯೂಟಿಫುಲ್ ಮೂವಿ, ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ. ಒಂದು ಮುಖ್ಯವಾಗಿ ಹೇಳಬೇಕೇನು ಅಂದರೆ, ಒಂದು ಇಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸಿನಿಮಾ. ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಥೆನ ಹೇಳ್ಕೊಂಡು ಹೊರಟಿದ್ದಾರೆ ಡೈರೆಕ್ಟರ್ ಗಿರೀಶ್ ಅವರು. ಅದು ತುಂಬ ಚೆನ್ನಾಗಿ ಎಲ್ಲೂ ಕಮ್ಮಿ ಆಗದಿರೋಂಗೆ ನಮ್ಮ ಪ್ರೊಡ್ಯೂಸರು ಮುನಿಗೌಡರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ಹೇಳ್ಬೇಕಾಗಿರೋದು, ಇಂಥ ಒಂದು ಕಥೆಗೆ ತುಂಬ ಬ್ಯಾಕಪ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅವರು. ಅದ್ರ ತಕ್ಕನಂಗೆ 2 ಮೇನ್ ಕ್ಯಾರೆಕ್ಟರು, ಒನ್ ಇಸ್ ಪ್ರಮೋದ್ ಆ್ಯಂಡ್ ಪೃಥ್ವಿ. ಬ್ಯೂಟಿಫುಲ್. ಪ್ರಮೋದ್ ಅಂತೂ ಇಲ್ಲಿವರೆಗೂ ನಾವು ನೋಡಿರೋವಂಥ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಚೆನ್ನಾಗಿ, ತುಂಬ ಹಿಡಿತದಿಂದ ಇವರ ಒಂದು ಕೋಪ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಪೃಥ್ವಿ ನಾನು ನೋಡ್ದಂಗೆ ತುಂಬ ಮೆಚ್ಯೂರ್ಡಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಅವ್ರದ್ದು ಒಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು. ನಾವು ಹೇಳೋದ್ರಿಂದ ಅದಕ್ಕೇನು ನಿಮ್ಗೆ ಯಾರಿಗೇನು ಅಷ್ಟು ಅರ್ಥ ಆಗೋದಿಲ್ಲ. ಥಿಯೇಟ್ರಲ್ಲಿ ನೋಡಬೇಕು. ಇಷ್ಟು ಚೆನ್ನಾಗಿರುವಂಥ ಪೃಥ್ವಿ ಆ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಫುಲ್ ಪ್ಯಾಕೇಜ್ ಸಿನಿಮಾ ಅವೆಲ್ಲ ನೋಡಬೇಕು. ತುಂಬ ದಿವಸದ ಮೇಲೆ ಒಂದು ಬ್ಯೂಟಿಫುಲ್ ಸಿನಿಮಾ ನನಗೆ ತೋರಿಸಿದ್ದೀರಾ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಏನ ನಮಸ್ಕಾರ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ನಮ್ಮ ಪ್ರಮೋದ್ ಒಬ್ಬರು ಮಾಸ್ ಹೀರೋ ಅಂತ, ನನ್ನ ಫೇವ್ರೇಟ್ ಹೀರೋ. ಹಂಗೆ ಇನ್ನೊಂದು ಕ್ಲಾಸ್ ಹೀರೋ ತುಂಬ ಚೆನ್ನಾಗಿದೆ. ಆಮೇಲೆ ಲೊಕೇಶನ್ನು, ಫೋಟೋಗ್ರಫಿ ನಮ್ಮ ಉದಯ್ ಮಾಡಿರೋದು. ಅಂದರೆ ಒಂದೊಂದು ಜಾಗನೂ ಎಷ್ಟು ತುಂಬ ಚೆನ್ನಾಗಿರೋ ಜಾಗ ಹುಡುಕಿ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಯಾವುದೇ ವಲ್ಗರಿಟಿ ಇಲ್ಲದೆ ತುಂಬ ನೀಟ್ ಅಂತ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು. ತುಂಬ ಒಳ್ಳೆ ಸಿನಿಮಾ. ಹಾಗೆ ನಮ್ಮ ಮುನೇಗೌಡರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಕಂಟೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಆದರೂ ಕೂಡ ಮೊದಲನೇದಾಗಿ ಚೊಚ್ಚಲ ನಿರ್ಮಾಣ ನಮ್ಮ ಮುನೇಗೌಡರು ಸರ್ದು.
ಅದ್ಭುತವಾಗಿದೆ ಸಿನಿಮಾ. ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಆ ಕಥೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಸ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಹೊರಗಡೆ ಬಂದಾಗ ಈಗ ನಾನು ಏನು ಹೇಳಿದ್ರು ಅದು ಅತಿಶಯ ಅನ್ನಿಸ್ಬೋದು. ಆದರೆ ನೀವು ಬಂದು ನೋಡಿದಾಗಲೇ ನಿಮ್ಗೆ ಅನ್ಸೋದು ಖಂಡಿತವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತಹ. ಇಲ್ಲಿ ಇಬ್ಬರು ರಾಕ್ಷಸರಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಅದ್ಭುತವಾದಂತಹ ನಟನೆ ನಮ್ಮ ಪ್ರಮೋದ್ ಅವ್ರದ್ದಾಗಿರ್ಬೋದು, ಪೃಥ್ವಿ ಅಂಬರ್ ಅವ್ರದ್ದಾಗಿರ್ಬೋದು. ಎಕ್ಸ್ಟ್ರಾರ್ಡಿನರಿ ಸ್ಟೋರಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಲ್ಲೇ ಆ ಫೀಲ್ ಅನ್ಸೋದು. ಅಷ್ಟು ಖುಷಿಯಾಗಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ಕೊತೀನಿ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನು ಹುಡುಕ್ತಿಲ್ಲ ಅವ್ರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟೆ. ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯಿತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತ. ಕಣ್ಣಲ್ಲಿ ನೀರೇ ಬಂದು ಸೂಪರ್ ಆ್ಯಕ್ಟಿಂಗ್. ಇಬ್ಬರು ರಾಕ್ಷಸರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ಫಸ್ಟ್ನೇ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಥಿಯೇಟ್ರಲ್ಲೇ ಬಂದು ನೋಡಿ. ಎಲ್ಲ ಒಳ್ಳೊಳ್ಳೆ ರಿವ್ಯೂಸೇ ಬರ್ತದೆ. ನೋಡಿದವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಈ ಪ್ರೀಮಿಯರ್ ನೋಡಿದಾಗ ಎಲ್ಲ ಜನ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಇದ್ದಾರೆ ಕಣ್ಬಿಟ್ಕೊಂಡು. ಖುಷಿ ಆಯ್ತು. ಬ್ಯಾಕ್ಗ್ರೌಂಡ್ಸ್ ಬಂದು ಸಿಕ್ಕಾಬಿಟ್ಟು ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಖುಷಿ ಆಯಿತು. ಬನ್ನಿ ಫಸ್ಟ್ ಆಫ್ ಆಲ್ ಗಗನ ಒಳ್ಳೆ ಡ್ರೀಮ್ ಸಬ್ಜೆಕ್ಟು ಅಂತ ಹೇಳ್ಬೋದು. ಮುನಿಗೌಡರು ಪ್ಯಾಷನೇಟ್ ಪ್ರೊಡ್ಯೂಸರು, ಸೊ ಪ್ಯಾಷನೇಟ್ ಕಲಾವಿದ್ರ ಜೊತೆ ಎಲ್ಲ, ಯಾಕೆಂದರೆ ಇದು ಡೆಡಿಕೇಶನ್ 100% ಇದೆ. ಆ್ಯಂಡ್ ಯಾರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿಲ್ಲ. ಜನರು ಮನೋರಂಜನೆ ಕೊಡಬೇಕು, ಆಮೇಲೆ ಒಂದು ನಿಜವಾದ ಕಂಟೆಂಟು, ಸ್ಟೋರಿ ಲೈನಿಂಗ್ ಹೋಗಲಿ, ಇಲ್ಲ ಮೇಕಿಂಗ್ ಇರಲಿ, ಇಲ್ಲ ಟೆಕ್ನಿಷಿಯನ್ ಇರಲಿ, ಇಲ್ಲ DOP ಇರಲಿ, ಪ್ರತಿಯೊಬ್ಬರೂ ಭಾಳ ಅದ್ಭುತವಾಗಿ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಈ ತಂಡ, ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇವತ್ತು ಇಲ್ಲೇ ಆಡಿಯನ್ಸು ಫಸ್ಟ್ ಡೇನೇ ಮುನಿಗೌಡರು ಅಲ್ದೇನೆ ಇಟ್ಸ್ ಆಲ್ರೆಡಿ ಹೌಸ್ಫುಲ್. 100 ಡೇಸ್ ಹಿಟ್ ಗ್ಯಾರಂಟಿ. ನೆಕ್ಸ್ಟ್ ಪಾರ್ಟ್ 2 ಇದೇ ಥರ ಬರ್ತಾ ಇರಲಿ, ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಟೀಮ್ಸ್ ಆ್ಯಂಡ್ ಆಲ್ ಹೀರೋಸ್. ನಮಸ್ತೆ ಪ್ರಮೋದ್. ನಾನು ಬರೀಬೇಕಾ? ನೀವು ಹೇಳಿ. ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕೆ ಅಥವಾ ಯುಗ ಪ್ರಾರಂಭ ಆದಾಗೆ ಅನಿಸುತ್ತೆ ನನಗೆ. ಒಂದು ಸಂಚಲನ ಉಂಟು ಮಾಡುತ್ತೆ ಈ ಸಿನಿಮಾ ಅಂತ ನಂಬಿಕೆ ಇದೆ. ಇಟ್ಸ್ ಅ ವೆರಿ ಗುಡ್ ಕಮರ್ಷಿಯಲ್ ಪ್ಯಾಕೇಜ್. ಇದರಲ್ಲಿ ಭೂಮಿ ಮತ್ತು ಸೂರ್ಯ, ಆಕಾಶ ಮತ್ತು ಭೂಮಿ, ಗಗನ ಮತ್ತು ಭುವಿ ಎರಡು ಮೀಟ್ ಆಗುತ್ತೆ. ಅದೇ ಅದರ ಸರ್ಪ್ರೈಸ್. ಯೂಶ್ವಲಿ ಭೂಮಿಗೆ ಆಕಾಶ ಎತ್ತಲ್ಲ, ದಿಗಂತದಲ್ಲಿ ಅದು ಸಂಧಿಸಿದ ಹಾಗೆ ಕಾಣಿಸುತ್ತೆ, ಅದು ಸಂಧಿಸಿರಲ್ಲ. ಆದರೆ ನಮ್ಮ ನಿರ್ದೇಶಕರೆರಡು ಮೀಟ್ ಆಗಲಿಕ್ಕೆ 3 ಸಮುದ್ರ ಸೇರೋ ಜಾಗ ಕನ್ಯಾಕುಮಾರಿ ನಡೆಸ್ಕೊಂಡಿದ್ದಾರೆ. ಇಟ್ಸ್ ವಂಡರ್ಫುಲ್. ಪ್ರಮೋದ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೃಥ್ವಿ ನನ್ನ ಜೊತೆ ಒಂದು ಫಿಲ್ಮ್ ಮಾಡಿದ್ದಾರೆ. ಆತನ ಪ್ರಿಪ್ರೇಷನ್ಸ್ ಈ ಕ್ಯಾರೆಕ್ಟ್ರಿಗೆ ತುಂಬ ನನಗೆ ಇಷ್ಟ ಆಯಿತು. ಫೋಟೋಗ್ರಫಿ ವಾಸ್ ಗುಡ್. ಈ ಚಿತ್ರಕ್ಕೆ ಮತ್ತೆ ಕನ್ನಡ ಪ್ರೇಕ್ಷಕರು ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ನೋಡುವಂತಾಗಲಿ, ನಿರ್ಮಾಪಕರಿಗೆ ಹಣ ಬರಲಿ, ನಿರ್ದೇಶಕರಿಗೆ ಹೆಸರು ಬರಲಿ, ಕಲಾವಿದರಿಗೆ ಹೆಸರು ಬರಲಿ, ತಂತ್ರಜ್ಞರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೀತಿ ಹಾಕಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್. ಜಾಗ ಬನ್ನಿ ಅಲ್ಲಿ ಹಾಯ್, ನಮಸ್ಕಾರ. ಭುವನಂ ಗಗನಂ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ದೀವಿ. ಪ್ಯೂರ್ಲಿ ಒಂದು ಎಮೋಷನ್ಸ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು. ಅದಕ್ಕೆ ಫಸ್ಟ್ ನನ್ನ ಡೈರೆಕ್ಟರ್ಗೆ ಗ್ರೇಟ್ಸ್ ಹೇಳ್ತೀನಿ. ಇಬ್ಬರು ಆ್ಯಕ್ಟರ್ಸ್ನ ಅವರ ಕಂಫರ್ಟ್ ಝೋನಿಂದ ಆಚೆ ತೊಗೊಂಬಂದು ಒಂದು
ಪರ್ಫಾರ್ಮ್ ಮಾಡಿಸ್ಬೇಕು ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ಚಾಲೆಂಜ್ ಅದು. ಸೊ ಆ ಥರದೊಂದು ಪ್ರಯತ್ನ ಪಡ್ತಾರೆ ಇಬ್ಬರು ಆ್ಯಕ್ಟರ್ಸ್. ಅದು ಪ್ರಮೋದ್ ಅವರಾಗಿರ್ಬೋದು, ಪೃಥ್ವಿ ಅವರಾಗಿರ್ಬೋದು. ಇಬ್ಬರು ಕಂಫರ್ಟ್ ಝೋನ್ನ ಬಿಟ್ಟು ಹೊಸ ಪ್ರಯತ್ನ ಪಡಬೇಕು ಅಂತ ಬಂದಿದ್ದಾರೆ. ಅದಕ್ಕೆ ಒಂದು ಬೌಂಡ್ರಿ ಮಾಡ್ಕೊಟ್ಟಂಥವ್ರು ನಿರ್ದೇಶಕರು. ಅಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಈವನ್ ದ ಫೀಮೇಲ್ ಲೀಡ್ಸ್ ಅವರಿಬ್ಬರು ಕೂಡ ಅಷ್ಟೇ ಅಷ್ಟು ಅದ್ಭುತವಾದಂಥ ಒಂದು ಪಾತ್ರನ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಫಿಲಮ್ನ ಮೇಜರ್ ಹೈಲೈಟ್ ಅಂತ ನಾನು ಹೇಳ್ಬೋದು. ನನಗೆ ಪರ್ಸ್ನಲಿ ಅನಿಸಿದ್ದು ಕನ್ನಡದಲ್ಲಿ ಇಬ್ಬರು ಇಂಥ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ. ಐ ಥಿಂಕ್ ಅವ್ರಿಗೊಂದು ಪ್ರಾಪರ್ ಬ್ರೇಕ್ ಬೇಕು. ಐ ಥಿಂಕ್ ಈ ಸಿನಿಮಾ ಪ್ರಾಪರ್ ಬ್ರೇಕ್ ಸಿಗುವಂಥ ಸಿನಿಮಾ ಆಗಿದೆ ಅಂತ. ಯಾಕಂದರೆ ಪ್ರಮೋದ್ ಅವ್ರು ನೋಡಿದಾಗಲೂ ಅಷ್ಟೇ ಒಂದು ಮಾಸ್ ಅಪೀಲ್ ಅವ್ರಿಗೆ ಕಾಣಿಸುತ್ತೆ. ಅಷ್ಟು ಅದನ್ನು ಸಾಂಗ್ಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ ಎಲ್ಲಾದ್ರೂ ಈ ಥರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಅದೇ ಟೈಮಲ್ಲಿ ಪೃಥ್ವಿ ಅವ್ರನ್ನ ನೋಡಿದ್ರೆ ಎಂಥ ಅದ್ಭುತವಾದ ನಟ, ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಪಾತ್ರನ ತೊಗೊಂಡಿದ್ದಾರೆ. ಅದಷ್ಟು ಈಸಿ ಅಲ್ಲೇ ಅಲ್ಲ. ಹೀರೋ ಆಗಿ ಅಯ್ಯೋ ನಾನೇನಾದ್ರು ಕಾಮಿಡಿ ಅಂತ ಕಾಣಿಸ್ಬಿಡ್ತೀನಿ, ನಾನೇನಾದ್ರು ಸ್ವಲ್ಪ ಮಿಸ್ ಹೊಡೆದ್ರೆ ಅದು ತುಂಬ ಫನ್ನಿ ಅನ್ಸ್ಬಿಡುತ್ತಾ ಅನ್ನೋದೆಲ್ಲ ಇರುತ್ತೆ ಡೈಲಮ. ಅದನ್ನ ಇಟ್ಕೊಂಡು ಇವನು ಹೀರೋ ಪಿಕ್ಚರ್ಗೆ ಫಸ್ಟ್ ಆಫ್ ಆಲ್ ಒಬ್ರು ನೋಡ್ತಾ ಇದ್ರೆ ಅವ್ರು ಹೀರೋ ಅಂತ ಅನ್ಸ್ತಾರೆ. ಸೆಕೆಂಡ್ ಆಫ್ ಆಲ್ ಇವ್ರು ಹೀರೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ಇಬ್ಬರಿಗೂ ನಾನು ಶಬಾಷ್ ಹೇಳಬೇಕು. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್. ರೀಸೆಂಟ್ ಟೈಮ್ಸಲ್ಲಿ ಪರ್ಫಾರ್ಮೆನ್ಸ್ ಮೇಲೇ ಸ್ಕ್ರಿಪ್ಟ್ ಆಗಿರೋದು ನನಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್. ಆ್ಯಂಡ್ ಇಡೀ ಸಿನಿಮಾ ಎಲ್ಲ ಹೊಸಬ್ರ ತಂಡ, ಹೊಸ ಡೈರೆಕ್ಟ್ರು ಎಲ್ಲ ಈ ಥರ ಇದ್ರೂ ಕೂಡ ಅವ್ರನ್ನ ನಂಬಿ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ ನಮ್ಮ ಮುನೇಗೌಡರು ಸರ್ ಮಾಡಿದ್ದಾರೆ. ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ಗಳು ನಿಂತ್ಕೊಂಡು ಅವರು ಒಂದು ಫಿಲಮ್ ರಿಲೀಸ್ಗಿಂತ ಮುಂಚೆ ಇನ್ನೊಂದು ಫಿಲಮ್ನ ಪ್ಲ್ಯಾನ್ ಮಾಡ್ಕೊಂಡು ಒಂದು ದೊಡ್ಡ ಪ್ರೊಡಕ್ಷನ್ ನಡೀತಿದೆ ಅಂತಂದರೆ ಸಿನಿಮಾ ಮೇಲೆ ಇರೋಂಥ ಒಂದು ಪ್ರೀತಿ ಗೊತ್ತಾಗುತ್ತೆ. ಅವ್ರ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಅದ್ರ ಮೇಲೆ ಸರ್ ಈ ಪಿಕ್ಚರ್ ಏನಾಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅನ್ನೋರು ಎಲ್ಲರೂ ಇರಬೇಕಾದ್ರೆ ಆ ವ್ಯಕ್ತಿ ಇನ್ನೂ ಒಂದು ಪಿಕ್ಚರ್ ರಿಲೀಸ್ ಇಲ್ಲ, ನನಗೊಂದು ಪಿಕ್ಚರ್ ಅರ್ಧ ಮುಗಿಸಿ ಮುಂದಕ್ಕೆ ಹೋಗ್ತೀರೋ ದೊಡ್ಡ ಬಡ್ಜೆಟಲ್ಲಿ ಅಂತಂದರೆ ಅವ್ರ ಸಿನಿಮಾ ಮೇಲೆ ಇರುವಂಥ ಪ್ರೀತಿ. ಆ ಥರ ಪ್ರೊಡಕ್ಷನ್ ಹೌಸ್ಗಳು ತುಂಬ ಚೆನ್ನಾಗಿ ಆಗಬೇಕು. ಆದಾಗ ಧೈರ್ಯ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಅದ್ಭುತವಾದ ಸಿನಿಮಾಗಳು ಬರುತ್ತೆ. ಸೊ ನಾನು ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಸಿನಿಮಾ ಸರ್ ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ನಿಮ್ಗೇನು ಅನ್ಬಿಟ್ಟು ಸಿನಿಮಾ ಎಲ್ರಿಗೂ ನಮಸ್ತೆ. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಗುಡುಗು ಸಿಡಿದು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತಾ, ಭೂಮಿ ಬರಡಾಗೋದಿಲ್ವಾ ಅಂತ. ಅಂದರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ, ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳ್ಳೋಕ್ಕಾಗತ್ತಾ ಅಂತ. ಇಡೀ ಸಿನಿಮಾ ಅದೇ ವಿಷಯವನ್ನು ಹೇಳ್ತಾ ಹೊರಡ್ತಾರೆ. ಪ್ರೀತಿನ ಹುಡ್ಕೊಂಡು ಹೊರಟಿರುವಂಥ ಎರಡು ಜೀವಿಗಳ ಮೇಲಿರುವಂಥ ಒಂದು ಕತೆ ಈ ಸಿನಿಮಾ. ತುಂಬ ಪ್ಲೆಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು, ಫುಲ್ ಫೈಟ್ಸು, ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ. ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಆ್ಯಂಡ್ ಸೋ ಮಚ್ ಆಫ್ ಇನ್ನೋಸೆನ್ಸ್, ಗ್ರೇಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ ರೀತಿ ಸಿನಿಮಾದಲ್ಲಿ ತುಂಬಾ ಖುಷಿ ಆಯಿತು. ಕಾಂಟೆಂಟ್ ಸಿನಿಮಾಗಳಿಗೆ ಯೂಶ್ವಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ. ರಮೇಶ್ ಇಂದ್ರ 8 ಜನ ಸೇರಿದರೆ ಏನಾಗ್ಬೋದು ಅಂದರೆ, ಒಟ್ಟಿಗೆ ಒಂದು 8 ಜನ ಒಳ್ಳೆ ಜನ ಸೇರಿದರೆ ಏನಾಗ್ಬೋದು ಅಂದರೆ ಭುವನಂ ಗಗನಂ ಥರ ಒಂದು ಸಿನಿಮಾ ಆಗುತ್ತೆ. 4 ಜನ ಒಳ್ಳೆ ನಟರು, 3 ಜನ ಒಳ್ಳೆ ಟೆಕ್ನಿಷಿಯನ್ನು, ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನಿ, ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು. ಇದೆಲ್ಲದ್ರ ಜೊತೆಗೆ 4 ಜನ ತುಂಬ ಅದ್ಭುತವಾಗಿ ನಟಿಸಿರೋದು. ಪೃಥ್ವಿ, ಪ್ರಮೋದು, ರೇಷಲ್ಲು ಮತ್ತು ಪೊನ್ನು ಅಶ್ವತಿ 4 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಲೈನ್ ಬರುತ್ತೆ ಹಾಡು, ಹಾಯಾದ ಅನುಭೂತಿ ಅಂತ. ಈ ಸಿನಿಮಾ ಹಾಗೆ ಇದೆ, ಹಾಯಾದ ಅನುಭೂತಿ. ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು. ಅಂಥ ಒಳ್ಳೆ ಸಿನಿಮಾ ಪ್ರೋತ್ಸಾಹಿಸಬೇಕು, ಚೆನ್ನಾಗಿ ನೋಡಿ ಗೆಲ್ಲಿಸಿ ಫಿಲಮ್ನ. ಥ್ಯಾಂಕ್ ಯು. ನಮಸ್ಕಾರ. ಭುವನಂ ಗಗನಂ ಇದೊಂದು ಮೂವಿ, ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿನ ತಲುಪುತ್ತೆ ಅದೇ ರೀತಿ ನಮ್ಮ ಮನಸ್ಸನ್ನು ಸ್ಟಾರ್ಟಿಂಗ್ ಒಂದು ವೇರಿಯೇಷನಲ್ಲಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರಬೇಕಾದ್ರೆ ನಮ್ಮ ಕಣ್ಣಲ್ಲೂ ಒಂದು ಮಳೆ ಜಿನಗಿರುತ್ತೆ. ಸೊ ಒಂದು ಅತ್ಯುತ್ತಮವಾದ ಸಿನಿಮಾ.
ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜ್ ಹುಡುಗ ಹುಡುಗಿರು ಇರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸಿನಿಮಾ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪೃಥ್ವಿ ಅಂತೂ ಅವಾರ್ಡ್ಸ್ಗೆ ಕಾಂಪಿಟೇಷನ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಪ್ರಮೋದ್ ಸರ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನಾಯಕಿಯರು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಮತ್ತು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದಂತೆ, ಅಂದರೆ ಈ ಪ್ರೊಡಕ್ಷನಲ್ಲಿ ನಾವು ವರ್ಕ್ ಮಾಡಬೇಕು ಅನ್ಸೋ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಯವರು. ಸೊ ಮತ್ತು ಡೈರೆಕ್ಷನ್ ಪ್ರತಿಯೊಂದೂ ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮನಮುಟ್ಟ ಅಂತ ಮಾಡಿದ್ದಾರೆ. ಮತ್ತು ತಾಯಿ ಪ್ರೀತಿ ಇರ್ಬೋದು, ಅದು ನಿಮ್ಮನ್ನ ತುಂಬ ಮನ ಕುಲ್ಕುತ್ತೆ. ಮತ್ತು ಲವ್ ಅದೇ ಹೇಳ್ದಂಗೆ ತುಂಬ ಸಿಂಪಲ್ ಏನೆಲ್ಲ ಹೇಳೋದಾದರೆ, ಆಕಾಶದಿಂದ ಭೂಮಿನ ಹೇಗೆ ಮಳೆ ಹನಿ ತಲುಪುತ್ತೆ ಅದೇ ರೀತಿ ಸಿನಿಮಾ ನಿಮ್ಮ ಹೃದಯನ ತಲುಪುತ್ತೆ. ಸೊ ನೋಡಿ ಪ್ರತಿಯೊಬ್ಬರೂ, ಆಲ್ಮೋಸ್ಟ್ ಟ್ರೇಲರ್ ಇಟ್ಟಾಗಿದೆ, ಸಾಂಗ್ಸ್ ಇಟ್ಟಾಗಿದೆ, ಅವನ್ನೆಲ್ಲ ನೀವು ನೋಡಿ ಥಿಯೇಟ್ರಿಗೆ ಬಂದು ಈ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಈ ರೀತಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ ಮತ್ತು ಕನ್ನಡ ಇಂಡಸ್ಟ್ರಿ ನಿಲ್ಲುತ್ತೆ. ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ಭುವನಂ ಗಗನಂ ಒಂದು ಕನ್ನಡಿಗರೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಮಾಡಿರೋದು. ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು. ಯಾಕೆಂತಂದರೆ ಕನ್ನಡನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಕನ್ನಡ ಸಿನಿಮಾನ ಬೆಳೆಸಬೇಕು. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭುವನಂ ಗಗನಂನಲ್ಲಿ ಕಂಡಿದ್ದು ಒಬ್ಬ ನಿರ್ಮಾಪಕ. ಫಸ್ಟಿಂದ ಕೊನೆ ತನಕ ಪ್ರತಿಯೊಂದು ಫ್ರೇಮಲ್ಲೂ ಒಬ್ಬ ನಿರ್ಮಾಪಕ ಅವರ ಪ್ಯಾಷನ್ನು, ಅವರ ಒಂದು ಇನ್ವೆಸ್ಟ್ಮೆಂಟು ಎದ್ದು ಕಾಣುತ್ತೆ. ಒಂದು ರಿಚ್ ಸಿನಿಮಾ. ಅದಾದ ನಂತರ ಗಿರೀಶ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಂಡಿದ್ದು ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಪ್ರತಿಭೆಗಳ ಒಂದು ಸಂಚಲನ ಉಂಟಾಗ್ತಾ ಇದೆ. ಅದು ನಿನ್ನೆ ನಾನೊಂದು ಸಿನಿಮಾ ನೋಡಿದೆ, ನಮ್ಮ ನವೀನ್ ಶಂಕರ್ ಅವ್ರದ್ದು. ಇವತ್ತು ನೋಡಿರೋ ಭುವನಂ ಗಗನಂ ಸಿನಿಮಾನಲ್ಲಿ ಹೊಸ ಪ್ರತಿಭೆಗಳು. ಇವತ್ತು ಪೃಥ್ವಿ ಅಂಬರ್ ಅಂತ ಒಂದು ಅದ್ಭುತವಾದ ಕಲಾವಿದ, ಪೃಥ್ವಿ ಅಂಬರ್ ಅಂತ ಅದ್ಭುತ ಒಂದು ಕಲಾವಿದ, ಒಂದು ಯುವ ಪ್ರತಿಭೆಗಳು ಯಾವ ಥರ ಒಂದು ಚಿಮ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತು ಪೃಥ್ವಿ ಅಂಬರ್ ಅವರ ನಟನೆ ನೋಡಬೇಕು. ನನಗೆ ಒಂದೊಂದು ಫ್ರೇಮಲ್ಲಿ ಕಮಲ ಹಾಸನ್ ನೆನಪಾದರು, ಒಂದೊಂದು ಫ್ರೇಮಲ್ಲಿ ಸ್ವಾತಿ ಮುತ್ತಿನ ಸುದೀಪ್ ನೆನಪಾದರು, ಮತ್ತು ಒಂದೊಂದು ಫ್ರೇಮಲ್ಲಿ ಒಂದು ಬೆಳೆದಿರೋಂಥ ಒಂದು ಮೆಚ್ಯೂರ್ ಆ್ಯಕ್ಟರ್ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿ ರಿಸ್ಕ್ ತೊಗೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಪೃಥ್ವಿ ಅಂಬರ್ಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಒಂದು ಅದ್ಭುತವಾದ ಪ್ರತಿಭೆ. ಇವ್ರನ್ನ ಬೆಂಬಲಿಸಿ. ಅದಾದ ನಂತರ ನಮ್ಮ ಪ್ರಮೋದ್, ಒಂದು ಅವರ ಮೈಕಟ್ ನೋಡಿದ್ರೆ ಹೇಳ್ಬೋದು, ಇದು ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರ ಒಂದು ಸಿನಿಮಾ. ಯಾಕೆಂದರೆ ಪ್ರಮೋದ್ ಅವರು ಒಂದು ಮಾಸ್ ಹೀರೋ ಆಗೋ ಎಲ್ಲ ಲಕ್ಷಣಗಳಿದೆ. ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಧ್ವನಿ ಇರ್ಬೋದು, ಅವರ ನಟನೆ ಇರ್ಬೋದು, ಮತ್ತು ಮೈಕಟ್ ನೋಡಿ, ಮತ್ತು ಅವರ ಕಣ್ಣಲ್ಲಿ ಆ ಒಂದು ನಟನೆ ಇದೆಯಲ್ಲ. ಎಲ್ರಿಗೂ ನಮಸ್ಕಾರ. ಸಿನಿಮಾಗೆ ಬರುವಾಗ ನಮಗೆ ಒಂದು ಮೈಂಡ್ಸೆಟ್ ಇರುತ್ತೆ, ಇದು ಕಮರ್ಷಿಯಲ್ ಸಿನಿಮಾ ಅಥವಾ ಇದೊಂದು ನೇಟಿವಿಟಿ ಸಿನಿಮಾ, ಒಂದು ಕಾಂಟೆಂಟ್ ಸಿನಿಮಾ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ನೋಡಿದಾಗ ಒಂದು 2 ಸಿನಿಮಾ ನೋಡಿರೋ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಹಾಫ್ ಎಲ್ಲ ಒಂದು ಬೆಂಗಳೂರು, ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ, ಇಂದ್ರಜಿತ್ ಸರ್ ಹೇಳ್ದಂಗೆ ಒಂದು ಮಾಸ್ ಎಲಿಮೆಂಟ್ ಇರೋ, ಮಾಸ್ ಹೀರೋ ಹಾಕ್ಕೊಂಡು ಒಂದು ಕಮರ್ಷಿಯಲ್ ಸಾಂಗು, ಕಾಲೇಜ್ ಸೀಕ್ವೆನ್ಸು. ಸೆಕೆಂಡ್ ಹಾಫಿಗೆ ಬಂದರೆ ಪೃಥ್ವಿ ಅಂಬರ್ ಥರದ್ದು ಒಂದು ಪರ್ಫಾರ್ಮರ್ನ ಇಟ್ಕೊಂಡು ಅದ್ಭುತವಾದ ಪರ್ಫಾರ್ಮೆನ್ಸು, ಒಂದು ನೇಟಿವಿಟಿ, ಅದ್ಭುತವಾದ ಲೊಕೇಶನ್ಸು, ಅದ್ಭುತವಾದ ಕತೆ. ಸೊ ನನಗೆ ಒಂದೇ ಸಿನಿಮಾದಲ್ಲಿ 2 ಸಿನಿಮಾನ ತೋರಿಸಿರೋ ಒಂದು ಎಕ್ಸ್ಪೀರಿಯೆನ್ಸು ಸಾಮಾನ್ಯವಾಗಿ ತುಂಬ ರೇರ್ ಕಾಂಬಿನೇಷನ್ ಇದೆ. ಅಂದರೆ ಕಾಂಟೆಂಟ್ ಲವರ್ಸ್ ಅಂತ ಇರ್ತಾರೆ, ಇನ್ನೊಂದು ಕಮರ್ಷಿಯಲ್ ಲವರ್ಸ್ ಅಂತ ಇರ್ತಾರೆ. ಬಹುಶಃ ಇದು ಎಲ್ಲ ಲವರ್ಸಿಗೂ ಇಷ್ಟ ಆಗುವಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್. ಎಸ್ಪೆಷಲಿ ನಮ್ಮ ಮುನೇಗೌಡರ ಬಗ್ಗೆ ಹೇಳಲೇಬೇಕು. ಅದ್ಭುತವಾದ ಒಂದು ಕಾಲೇಜ್ ಸೀಕ್ವೆನ್ಸ್ ಅಂದರೆ ಕನ್ನಡ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಬಟ್ ಇದೆಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಒಂದು ಕಾಲೇಜ್ ಸೀಕ್ವೆನ್ಸನ್ನು, ಕಾಲೇಜಲ್ಲಿರೋ ಸ್ಟೂಡೆಂಟ್ಸನ್ನು. ಮುನೇಗೌಡರ ಪ್ರೊಡಕ್ಷನ್ಗೆ ಸರ್ ಸೆಕೆಂಡ್ ಹಾಫಲ್ಲಿ ಕೂಡ ಲೊಕೇಶನ್ನು ತುಂಬ ಪ್ರೊಡಕ್ಷನ್ ವ್ಯಾಲ್ಯೂ ಇರೋಂಥ ಸಿನಿಮಾ. ಆ್ಯಂಡ್ ಕಾಸ್ಟಿಂಗ್ ಪ್ರಮೋದ್ ಆಗಿರ್ಬೋದು, ಪೃಥ್ವಿ ಅಂಬರ್ ಆಗಿರ್ಬೋದು, ರೇಚಲ್ ಡೇವಿಡ್ ಆಗಿರ್ಬೋದು, ಅಶ್ವತಿ ಅವರಾಗಿರ್ಬೋದು, ಅದ್ಭುತವಾದ ಕಾಸ್ಟಿಂಗು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಇಂದ್ರಜಿತ್ ಸರ್ ಹೇಳ್ದಂಗೆ ಅದ್ಭುತವಾದ ಮಾಸ್ ಹೀರೋ. ನನಗೆ ಇನ್ಫ್ಯಾಕ್ಟ್ ಅವ್ರ ಹೈಟ್ ಎಲ್ಲ ನೋಡ್ತಾ ಇದ್ರು, ದರ್ಶನ್ ಸರ್ ಅವ್ರ ಫೈಟಿಂಗ್ ಎಲ್ಲ ನೋಡ್ತಾ ಇದ್ರು, ದರ್ಶನ್ ಸರ್ ನೆನ್ಪಡ್ತಾ ಇತ್ತು. ಪೃಥ್ವಿ ಅಂಬರ್ ಬಗ್ಗೆ ಹೇಳೋಂಗೆ ಎಲ್ಲ ಅದ್ಭುತವಾದ ಪರ್ಫಾರ್ಮರು. ಇದರಲ್ಲಂತೂ ನನಗೆ ಒಂಥರ ಮೋಟಿವೇಶನ್ ಸಿಕ್ತು. ಇನ್ನೂ ಏನಾದರೂ ಹೊಸ ಒಂದಿಷ್ಟು ವರ್ಷ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಏನು ಮಾಡಬೇಕು ನೆಕ್ಸ್ಟ್, ಏನು ಆಗಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸ್ ನೋಡಿದಾಗ ಅನಿಸಿದ್ದು ಅದು ಹೊಸ ಒಂದು ಹುಮ್ಮಸ್ಸು, ಹೊಸ ಜೋಶ್ ಬಂತು. ಈ ಥರದ ಪಾತ್ರಗಳನ್ನ ಆಡಿಸ್ಕೋಬೇಕು, ಈ ಥರ ಎಫರ್ಟ್ ಹಾಕಬೇಕು, ಈ ಥರ ಕ್ಯಾರೆಕ್ಟರ್ ಒಳಗೆ ಹೋಗಬೇಕು.
ಅದ್ಭುತ. ಸೆಕೆಂಡ್ ಹಾಫಲ್ಲಿ ಒಂದು ನಿಮಿಷನೂ ಆಚೆ ಈಚೆ ನೋಡಿದ್ರೆ ನನಗೆ ನಮ್ಮ ನಿಲ್ಲಿಸಿದ್ದು ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸು. ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಪ್ಯಾಕೇಜ್, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಂದು ಸಲ ಅಲ್ಲ 2 ಸಲ 3 ಸಲ ನೋಡೋಂಥ ಸಿನಿಮಾ. ಮಿಸ್ ಮಾಡಿದೆ ಸಿನಿಮಾ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಅದ್ಭುತ ನಿರ್ದೇಶನ. ಬಹುಶಃ ನಿರ್ದೇಶನ ಅಥವಾ ಕಥೆಯಲ್ಲಿ ತಾಕತ್ತಿಲ್ಲ ಅಂದರೆ ಆ್ಯಕ್ಟರ್ಗಳೇನೂ ಮಾಡೋಕ್ಕಾಗಲ್ಲ. ಇವತ್ತೇನು ಆ್ಯಕ್ಟರ್ಗಳಿಗೆ ಕ್ರೆಡಿಟ್ ಸಿಗ್ತಾ ಇದೆ, ದಟ್ಸ್ ಬಿಕಾಸ್ ಗಿರೀಶ್ ಸರ್ ಅವರ ಡೈರೆಕ್ಷನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮುನೇಗೌಡರ ನಿರ್ಮಾಣದ ಸಿನಿಮಾ ಭುವನಂ ಗಗನಂ ಅದ್ಭುತಂ. ಈ ಸಿನಿಮಾ ಎಲ್ಲರೂ ನೋಡಲೇಬೇಕಂ. ಯಾಕೆಂದರೆ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಥರ ಕಾಂಪಿಟೇಷನ್ ಮಾಡಿದ್ದಾರೆ, ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ದಾರೆ. ಇಬ್ಬರು ಆ್ಯಕ್ಟ್ರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಯಾವುದೇ ಈ ಸಿನಿಮಾವನ್ನು ಭುವನಂ ಗಗನಂ ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಮೊದಲನೇದಾಗಿ ಕಂಗ್ರಾಟ್ಸ್ ಹೇಳಬೇಕು ಇಡೀ ತಂಡಕ್ಕೆ. ಬಿಕಾಸ್ ನಮ್ಮ ಕಾಲೇಜ್ ಡೇಸ್ನ ನೆನೆಸುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದರೆ ಮುಂಚೆ ನಮ್ಗೆ ಎಷ್ಟೇ ಬಂಡವಾಳ ಹಾಕಿಲ್ಲ, ನಿಮ್ಮನ್ನು ನಂಬಿರ್ತಾರೆ. ಸೊ ನೀವು ಬಂದರೆ ಅವ್ರಿಗೂ ಇದು ಆಗುತ್ತೆ, ನಮ್ಮ ಹತ್ರ ಕೆಲವೊಂದರೆ ಬೆಳಿಬೋದು. ಸೊ ಪ್ಲೀಸ್ ಮೂವಿನ ಥಿಯೇಟ್ರಿಗೆ ಬಂದರೆ ನೋಡಿ. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭುವನಂ ಗಗನಂ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಅಪ್ಪು ಸರ್. ತುಂಬ ವಿಭಿನ್ನವಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಐ ಥಿಂಕ್ ಮುನೇಗೌಡ ಸರ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಇನ್ನೂ ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗಳಿಗೆ ಬರಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಲೈಕ್ ಅಂದ್ಕೊಂಡು ಇರಲಿಲ್ಲ ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ. ಬಿಕಾಸ್ ಎರಡಕ್ಕೂ ತುಂಬಾ ತೂಕ ಇದೆ. ಆ್ಯಂಡ್ 2 ಪಾತ್ರನೂ ತುಂಬ ಆ ಒಂದು ಇಂಪಾರ್ಟೆನ್ಸ್ ಕೊಟ್ಟು 2 ಪಾತ್ರನೂ ಮಾಡಿದ್ದಾರೆ. ಸೊ ಗಿರೀಶ್ ಸರ್ಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಲೇಬೇಕು. ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು. ಸೊ ಇವರಿಬ್ಬರು ಕೂಡ ಪ್ರಮೋದ್ ಸರ್ ಆ್ಯಂಡ್ ಪೃಥ್ವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಇಬ್ರಿಗೂ. ಆ್ಯಂಡ್ ಐ ಥಿಂಕ್ ಪೃಥ್ವಿ ಸರ್ ಬಗ್ಗೆ ಏನೂ ಹೇಳೋಂಗೇ ಇಲ್ಲ, ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ. ಐ ಥಿಂಕ್ ನಾನು ಒಳಗೆ ಶುರು ಮಾಡಿದೆ ಸಿನಿಮಾ ನೋಡಿ. ಬಟ್ ನಾವು ಏನೇ ಹೇಳಿದ್ರು ಸಿನಿಮಾನ ನೀವು ಹೋಗಿ ಥಿಯೇಟರಲ್ಲಿ ನೋಡಬೇಕು. ಆ್ಯಂಡ್ ಥಿಯೇಟರಲ್ಲಿ ನೀವು ಬಂದು ನೋಡಿದಾಗ ಇಂಥ ಒಂದು ಒಳ್ಳೆ ಸಿನಿಮಾ ವಿನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೊಸೊಬ್ಬರಿಗೆ ಲೈಕ್ ಅಂದರೆ ಪ್ರೊಡಕ್ಷನ್ ಹೌಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದು ಪ್ರೊಡ್ಯೂಸರ್ ಸರ್ ಮೇಕಿಂಗ್ ವೈಸ್ ಆಗಿರ್ಬೋದು, ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಕಾಂಬಿನೇಷನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ರಮೋದ್ ಒಳ್ಳೆ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಪೃಥ್ವಿ ಬಗ್ಗೆ ಮಾತಾಡೋ ಇದೇ ಇಲ್ಲ. ಲೈಕ್ ದಿಯಾಯಿಂದ ಇವತ್ತವರೆಗೂ ಒಂದೊಂದು ವರ್ಷಕ್ಕೂ ಹೊಸ ಒಂದು ಸಬ್ಜೆಕ್ಟ್ ತೊಗೊಂಡು ಏನು ಹೇಳಬೇಕಂದ್ರೆ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ಪರ್ಫಾರ್ಮರ್. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಎಮೋಷ್ನಲಿ ಕನೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ. ಕಾಂಪಿಟೇಷನ್ ಆಗಿರುತ್ತೆ. ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಅಂದರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತೆ ಅಂತ. 2 ಎಮೋಷ್ನಲ್ ಆಗಿರುವಂಥ 2 ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೋತಾ ಹೋಗುತ್ತೆ ವಿತ್ 2 ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ಸ್. ಪ್ರಮೋದ್ ಅವ್ರದ್ದು ನೀವು ಮೊದಲೇ ಸಿನಿಮಾಯಿಂದ ನೋಡ್ಕೊಂಬಂದಿರಿ, ಆಮೇಲೆ ಪೃಥ್ವಿ ಅವ್ರನ್ನೂ ಮೊದಲೇ ಸಿನಿಮಾಯಿಂದ ನಾನು ನೋಡ್ಕೊಂಬಂದಿನಿ. ಇಬ್ಬರು ಆ್ಯಕ್ಟರ್ಸ್ನ ಇಬ್ಬರು ಕೂಡ ತುಂಬ ಅದ್ಭುತವಾದಂಥ ಕಲಾವಿದರು. ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ಬರು ಕಲಾವಿದರು. ಆ ಕಲಾವಿದರೊಟ್ಟಿಗೆ ಸಿನಿಮಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ. ಆ್ಯಂಡ್ ರೇಚಲ್ ಅವರು ಮತ್ತು ಅಶ್ವಿತಿ ಅವರು ತುಂಬ ಮುದ್ದಾಗಿ ಕಾಣಿಸ್ತಾರೆ, ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಎಲ್ಲ ಪರ್ಫಾರ್ಮೆನ್ಸಸ್ ಸಿನಿಮಾಗೆ ತುಂಬ ಸ್ಟ್ರೆಂತಾಗಿ ನಿಂತ್ಕೊಳ್ಳುತ್ತೆ. ಎಮೋಷ್ನಲಿ ನಮಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಆ್ಯಂಡ್ ನಮ್ಮ ಮೂಲಿಮನಿ ಅವ್ರಿಗೆ ಮತ್ತು ಮುನಿರಾಜ್ ಅವ್ರಿಗೆ, ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಇನ್ನೂ ಸಾಲು ಸಿನಿಮಾಗಳಿದ್ದಾವೆ. ಸೊ ಈ ಸಿನಿಮಾದಿಂದ ಒಂದು ಅದ್ಭುತವಾದಂಥ ಯಶಸ್ಸು ಸಿಗಲಿ ಅಂತ ಇಡೀ ತಂಡಕ್ಕೆ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟೀಮ್ ಗಗನಂ ಭುವನಂ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡಿ ನಮಗೆ ನೀವು ನಾಳೆಯಿಂದ ಫುಲ್ ಸಪೋರ್ಟ್ ಮಾಡಬೇಕು. ಇವತ್ತೆಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇದನ್ನ ನೀವು ಏನು ಇದು ಮಾಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿರೋದಕ್ಕೆ ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ
ಮತ್ತು ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಕೂಡ ಭುವನಂ ಗಗನಂ ಚಿತ್ರತಂಡದ ಕಡೆಯಿಂದ ಧನ್ಯವಾದಗಳು. ಸೊ ಈ ಸಿನಿಮಾ ಫೆಬ್ರವರಿ 14ರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅದು ಹೇಳಿ, ನನಗೆ ಬೇಡ ಅಂತ ಹೇಳಲ್ಲ. ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಅಭಿಪ್ರಾಯನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ಭುವನಂ ಗಗನಂ ಚಿತ್ರತಂಡನ ಗೆಲ್ಲಿಸಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಲ್ಲ ಮೀಡಿಯಾ ಸಪೋರ್ಟರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಮಾತಾಡಿದ್ದೀವಿ ಒಂದೂವರೆ ತಿಂಗಳಿಂದ. ಇನ್ಮೇಲೆಲ್ಲ ನೀವು ಮಾತಾಡಬೇಕು. ಅಂದರೆ ನಾಳೆ ಫೆಬ್ರವರಿ 14ರಿಂದ ನೀವು ಮಾತಾಡಬೇಕು ಜನಗಳು. ಬಿಕಾಸ್ ಸಿನಿಮಾ ಬಗ್ಗೆ ಯಾವ ಡೌಟು ಇಲ್ಲ ನಮಗೆ. ನೋಡಿದವ್ರು ಕೂಡ ಅದೇ ಹೇಳ್ತಿದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಅಲ್ವಾ ಒಂದಷ್ಟು ವಿಷಯ ಇದೆ, ಹೊಸತನ ಇದೆ. ಆ ಹೊಸತನಕ್ಕೋಸ್ಕರ ಬರಬೇಕು ಸಿನಿಮಾಗೆ ನೀವು. ಬಿಕಾಸ್ ಯಾವಾಗ್ಲೂ ಒಂದೇ ರೆಗ್ಯುಲಾರಿಟೀಸು ಮತ್ತು ಹಳೆ ಪ್ಯಾಟ್ರನ್ನ ಟ್ರೈ ಮಾಡ್ತಿರ್ತಾರೆ. ಇಲ್ಲೊಂದಷ್ಟು ಎಮೋಷನ್ಸ್ ಇಟ್ಕೊಂಡು 2 ಕ್ಯಾರೆಕ್ಟರ್ ಇಟ್ಕೊಂಡು ಬೇರೆ ಏನೋ ಟ್ರೈ ಮಾಡಿದ್ದಾರೆ. ಆ ಹೊಸ ಸೀನ್ಗಳಿಗೋಸ್ಕರ ಅದು ಏನಾಗುತ್ತೆ, ಕೊನೆಗೆ ಏನು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅದು ನೋಡೋಕ್ಕೋಸ್ಕರ ಬನ್ನಿ ದಯವಿಟ್ಟು. ಸಿನಿಮಾ ನೀವು ಗೆಲ್ಸಿದ್ರೆ ನಾವು ಗೆಲ್ತೀವಿ, ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ. ಸೊ ದಯವಿಟ್ಟು ಬನ್ನಿ, ಗೆಲ್ಲಿಸಿ ಬೆಳೆಸಿ, ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡ್ತೀವಿ. ನಾಳಿದ್ದಿಂದ ಶುಕ್ರವಾರದಿಂದ ನಮ್ಮ ಸಿನಿಮಾ ನಿಮ್ಮದು, ಅಂದರೆ ಕರ್ನಾಟಕ ಜನದ್ದು. ದಯವಿಟ್ಟು ಬನ್ನಿ, ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಭಿಜಯ್. ಯಾರು ಮಾತಾಡೋದು? ಎಲ್ರಿಗೂ ನಮಸ್ಕಾರ. ದುಬೈಲಿ ಪ್ರೀಮಿಯರ್ ಆಯಿತು, ಮಂಗಳೂರಲ್ಲಿ ಪ್ರೀಮಿಯರ್ ಆಯಿತು, ಈಗ ಬೆಂಗಳೂರಲ್ಲೂ ಸೆಲೆಬ್ರಿಟಿ ಪ್ರೀಮಿಯರ್ ಆಯಿತು. ಎಲ್ಲ ಪ್ರೀಮಿಯರು ತುಂಬ ಚೆನ್ನಾಗಿದೆ. ಇನ್ನು 14ಕ್ಕೆ ನಮ್ಮ ಆ್ಯಕ್ಚುಲಿ ಪಬ್ಲಿಕ್ ಎಕ್ಸಾಮು. ನಾವು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಇದ್ದೀವಿ, ಯಾಕಂದರೆ ತುಂಬ ಚೆನ್ನಾಗಿ ಬರೆದಿದ್ದೀವಿ, ತುಂಬ ಚೆನ್ನಾಗಿ ಓದಿದ್ದೀವಿ ಅನ್ನೋ ಥರ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಮನಸಾರೆ ತುಂಬ ಪ್ರೀತಿಯಿಂದ ಮಾಡುವಂಥ ಸಿನಿಮಾ. ಅಷ್ಟೇ ಪ್ರೀತಿ ನೀವು ಕೊಡ್ತೀರೋ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಮ್ಯೂಸಿಕಲ್ಲಿ ವಿಜಯ್ ಸರ್, ನಮ್ಮ DOP ಉದಯ್ ಸರ್, ನಮ್ಮ ನಿರ್ದೇಶಕರು ಗಿರೀಶ್ ಸರ್, ಸೊ ಎಲ್ಲ ನಮ್ಮ ಟೆಕ್ನಿಷಿಯನ್, ಆಮೇಲೆ ನಮ್ಮ ಎಡಿಟರ್ ಸುನಿಲ್ ಸರ್, ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಪ್ಲೀಸ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈಗಲೇ ನಮ್ಮದು ಭುವನಂ ಗಗನಂದು ಪ್ರೀಮಿಯರ್ ಶೋ ಇದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಇದೇ ವಾರ ನಮ್ಮ ಸಿನಿಮಾ ಭುವನಂ ಗಗನಂ ಫೆಬ್ರವರಿ 14ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮನ್ನು ಗೆಲ್ಲಿಸಿ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನ್ಯೂ ಟು ದಿಸ್ ಇಂಡಸ್ಟ್ರಿ. ಸೊ ಎಲ್ಲರೂ ನಮ್ಮ ಮೂವಿ ವಾಚ್ ಮಾಡಿ ಸಪೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.